ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಸಬಾ ಹೋಬಳಿ ತೊರ್ನಳ್ಳಿ ಗ್ರಾಮದ ಶ್ರೀ ಸಪ್ಲಮ್ಮ ದೇವಿ ಮತ್ತು ಶ್ರೀ ಭೀಮೇಶ್ವರ ಸ್ವಾಮಿ ದನಗಳ ಭಾರೀ ಜಾತ್ರಾ ಮಹೋತ್ಸವ ಕಳೆದ 3 ದಿವಸಗಳಿಂದ ಅದ್ದೂರಿಯಾಗಿ ನಡೀತಾ ಇದೆ. ಗಮನಿಸ್ಬೋದು ನಾವು ನೋಡಿ, ಇಲ್ಲಿ ವಿಶೇಷ ಕುರಿಗಳು. ಇದು ಭಾರೀ ದನಗಳ ಜಾತ್ರೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಂಧ್ರ, ತಮಿಳುನಾಡು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಸಹ ಜನರು ಆಗಮಿಸಿದ್ದಾರೆ. ನೋಡಿ, ಈ ಜಾತ್ರೆಗೆ ಮಂಡ್ಯ ಭಾಗದ ರೈತರು ಕೂಡ ಬಂದಿದ್ದಾರೆ. ಹೆಂಗನ್ಸದಂತ ಅವ್ರನ್ನ ಕೇಳೋಣ. ತುಂಬಾ ದೊಡ್ಡ ಅಸೋಸಿಯೇಷನ್ ಇದೆ. ಅಣ್ಣ, ಈಗ ಕೋಲಾರ ಜಿಲ್ಲೆಗೆ ಬಂದಿದ್ರಲ್ಲ, ಹೆಂಗನ್ಸದೆ ಜಾತ್ರೆ ನಿಮಗೆ? ಭಾಳ ಖುಷಿ ಆಯ್ತು. ಪ್ರತಿ ವರ್ಷನೂ ಬರ್ತೀವಿ. ಪ್ರತಿ ವರ್ಷನೂ ಬರ್ತೀವಿ ಅಲ್ಲ. ಇಲ್ಲಿನ ವ್ಯವಸ್ಥೆಗಳು ಹೆಂಗನ್ಸದೆ? ಮಂಡ್ಯಗಿಂತ ನಮ್ಮ ಏರಿಯಾದಲ್ಲಿ ಹೆಚ್ಚು. ಯಾವುದು ಪ್ರಸಿದ್ಧಿ ಉಲ್ಲಾಖದಲ್ಲಿ. ನೀವು ಯಾವ ಏರಿಯಾ? ನಮ್ದು ಗುಂಡೂರು. ಮಂಡ್ಯಗಿಂತ ನಿಮ್ಮದು ಈಗ ಎತ್ತುಗಳು ತಂದಿದ್ರಾ? ಅಣ್ಣ ಅವತ್ತು ತಂದಿದ್ವಿ, ಒಂದು ಜೊತೆ ಕರೆ ತಂದಿದ್ವಿ, ಮಾಡಿದ್ವಿ. ಈ ಸಪ್ಲಮ್ಮ ಜಾತ್ರೆ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ, ಅಂದರೆ ಭಾರೀ ದನಗಳ ಜಾತ್ರೆ ಇದು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆವಣಿ ಜಾತ್ರೆಯೂ ಕೂಡ ದನಗಳಿಗೆ ಭಾರಿ ಫೇಮಸ್ಸು. ಅದೇ ರೀತಿ ಇಲ್ಲಿ ಸಪ್ಲಮ್ಮ ಜಾತ್ರೆ ತೊರ್ನಳ್ಳಿಯಲ್ಲಿ ಇಲ್ಲಿ ಎತ್ತುಗಳಿಗೆ ಭಾರಿ ಫೇಮಸ್ ನೋಡ್ಬೋದು. ಎಲ್ಲಿ ನೋಡಿದ್ರು ಎತ್ತುಗಳೇ. ಅಣ್ಣ, ನೀವು ಯಾವ ಕಡೆಯಿಂದ ಬಂದಿರೋದಣ್ಣ? ಇಲ್ಲಿ ಹೊಸಕೋಟೆ ತಾಲೂಕರ. ಅಣ್ಣ, ಎಷ್ಟು ಬಿಕ್ರಿ ಆಯ್ತು ಅಣ್ಣ ಇದು ಎತ್ತುಗಳು? ಎತ್ತುಗಳು ಸುಮಾರು ಪರವಾಗಿಲ್ಲ ಆಗವೆ. ಅಲ್ಲಣ್ಣ, ಒಂದು ಅಂದಾಜು ರೇಟು ಎಷ್ಟಕ್ಕೆ ಹೋಗಿದೆ? ಎಷ್ಟು ಲಕ್ಷಕ್ಕೆ ಹೋಗಿದೆ? 5 ಲಕ್ಷ 6 ಲಕ್ಷ ಗಂಟೆ ಆಗವೆ. 10 ಲಕ್ಷ ಗಂಟೆ ಮಾಡವ್ರೆ. 10 ಲಕ್ಷವರೆಗೂ ಹೋಗಿದೆಯಾ? 10 ಲಕ್ಷ ನೋಡಿ, ಇಲ್ಲಿ ಸಪದಲ್ಲಿ 10 ಲಕ್ಷ ಮಾಡವ್ರೆ. ಅಂದರೆ ಇಲ್ಲಿ ಏನು ದಲ್ಲಾಳಿಗಳ ಅವಳಿ ಏನಿಲ್ಲಲ್ಲ? ದಲ್ಲಾಳಿಗೆ ನೇರವಾಗಿ ಮಾತಾಡ್ಬೋದು, ನೇರವಾಗಿ ನಾವು ಮಾರಾಟ ಮಾಡ್ಬೋದು. ಹೊಸಕೋಟೆ ತಾಲೂಕು ಹತ್ರ ಯಾವ ರೋಡ ನಿಮ್ದು? ಕರಪನಹಳ್ಳಿ ಅಂತ. ಸೂಲಿಬೆಲೆ ರೋಡಾ? ಚಿತ್ತಾಮಣಿ ರೋಡು. ಗಮನಿಸ್ಬೋದು, ಈ ಒಂದು ಭಾರೀ ದನಗಳ ಜಾತ್ರೆಯಲ್ಲಿ ಸುಮಾರು 5 ಲಕ್ಷಕ್ಕೂ ಬಿಕ್ರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಎತ್ತುಗಳು. ವಿವಿಧ ಮಾದರಿಯ ಎತ್ತುಗಳು, ವಿವಿಧ ಜಾತಿ ಎತ್ತುಗಳು. ಅಣ್ಣ, ಇಲ್ಲಿ ಎಷ್ಟಕ್ಕೆ ಬಿಕ್ರಿ ಆಗಿದೆ ಅಣ್ಣ? ಏನು ರೇಟ್ಗೆ ಹೋಗಿದೆ? ಏನು ರೇಟು ಈಗಿಂತ ಏನಾಗಿಬಿಡ್ತು ಅಂದರೆ 3 ವರ್ಷ ಒಂದೇ ಕಿತ್ತು ಬಿದ್ದೋಗ್ಬಿಡ್ತು. ಇದು ಸುದ್ದಿನಕಟ್ಟೆ ಇವೆಲ್ಲ ಯಾವ ಬೆಟ್ಟ. ಅಲ್ಲ, ನೀವು ಎಲ್ಲಿಂದ ಬಂದಿರೋದು? ನಾವು ಇಲ್ಲೇ ಪಕ್ಕ ಹೊಸಕೋಟೆ ತಾಲೂಕು ನಮ್ಮದು. ಇಲ್ಲೇ ಸಿಟಿ ಕೊಲ್ಲಳ್ಳಿ ಅಂತ. ಒಂದು 4 ಜೊತೆ ಹಾಕಿದ್ರೆ ಏನು ರೇಟ್ಗೆ ಹೋಯ್ತಣ್ಣ? ಏನೆಲ್ಲ ಗಂಟೆಗಳ ಬಿಟ್ಕೊಟ್ಟಿರೋದು. ಲಾಭ ಯಾರು ಮಾಡೋಕ್ಕಾಗೋದಕ್ಕಿಂತ ಒಂದು 20 ತಂದಿದ್ರೆ 10 ಕೊಟ್ಟರೆ ಒಂದು ಜೊತೆ. ಅಂದರೆ ಈ ವರ್ಷ ನಿಮಗೆ ಲಾಭ ಆಗಿಲ್ಲ? ಇಲ್ಲ, ಅಲ್ಲಿ ಕಲಕ್ಕೆ ಸರಾಗದೆ ಅಷ್ಟೇ, ಏನಿದಿಲ್ಲ. ಕೈಯಿಂದ ಏನೂ ಹೋಗಿಲ್ಲ? ಏನಾದ್ರೆ ಕೈನಿಂದ ಹೋಗಿದೆ, ಒಂದು 10,000 ಹೋಗಿದೆ. ಅದೇ ಮೇವು ಜಾಸ್ತಿ. ಏನೋ ಮಾಡಬೇಕು, ಹಿಂದೆ ಇದನ್ನು ಮಾಡಿರಲ್ಲ, ಅದನ್ನ ಮಾಡಬೇಕು, ನಾವು ಮಾಡಿಕೊಂಡು ಹೋಗೋದು ಅಷ್ಟೇ. ಬರ್ತದೆ ಓದ್ತದೆ, ಅದು ಬೇರೆ. ಹಣ ಪ್ರತಿ ವರ್ಷನೂ ಹಾಕ್ತೀರಾ ನೀವಿಲ್ಲಿ? ಇದೇ ನಮ್ಮ ಜಾಗ, ಪ್ರತಿ ವರ್ಷನೂ ಇದೇ ಜಾಗ. ನೋಡಿ, ಇವು 95,000 94,000 ಕೊಟ್ಟಿದ್ದೀವಿ. ಇವರೇ ತಗೊಂಡಿರೋದು 94 ಕೊಟ್ಟಿದ್ದೀನಿ. ಅಂದರೆ ಅಮ್ಮನ ಆಶೀರ್ವಾದದಿಂದ ಬರಬೇಕು. ಅಷ್ಟು ಲಾಭನೂ ಇಲ್ಲ, ನಷ್ಟನೂ ಇಲ್ಲ.
ಇರೋದು ನೀವು ಹಿರಿಯರು ಮಾಡಿರೋ ಸಂಪ್ರದಾಯ ಮುಂದುವರಿಸ್ತಾ ಇದ್ರ. ಹಂಗೆ ಓದ್ತಾ ಇದ್ದೀವಿ ನಾವು. ಇನ್ನೇನು ಮಾಡಕ್ಕೆ ಬಿಡಕ್ಕಾಗ್ತದೆ? ಹಿರಿಯರು ಮಾಡಿರೋ ಸಂಪ್ರದಾಯ ಬಿಡಕ್ಕಾಗಲ್ಲ. ಬಿಡಕ್ಕಾಗಲ್ಲ. ಆಂಧ್ರ ಪ್ರದೇಶದಿಂದಲೂ ಕೂಡ ರೈತರು ಆಗಮಿಸಿದ್ದಾರೆ. మీరు తీసుకుంటారు కదా ఇవే దానికి వాళ్ళు చెప్తారు. ಅಲ್ಲ, ಆಂಧ್ರ ಪ್ರದೇಶದಿಂದಲೂ ರೈತರು ಆಗಮಿಸಿದ್ದಾರೆ. ಒಟ್ಟಾರೆಯಾಗಿ ಜಾತ್ರಾ ಮಹೋತ್ಸವ ಕಳೆದ 3 ದಿವಸಗಳಿಂದ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ನೋಡಿ, ಜಾತ್ರೆಯಲ್ಲಿ ಬಿಕರೆ ಆದಮೇಲೆ ಹಣ ಎಣಿಕೆ ಮಾಡ್ತಾ ಇದ್ದಾರೆ. ಈ ಫಸ್ಟ್ಗೆ ಎರಡೇ ದೇವಸ್ಥಾನ ಅಲ್ಲ, ನಿಮ್ಗೆ జాతర ಹೆಂಗ అనిస్తుంది? జాతర బాగా నడుస్తా ఉందా? ఎట్లా అనిపిస్తుంది? బాగుందా? రేట్లు చేస్తా మనకి రేట్లు తక్కువ అంటే మేము చెప్తా ఉన్నాము. నువ్వు జాస్తి ಎಲ್ಲಿಂದ ಬಂದಿರೋದು ಕಣ? ಆಂಧ್ರದಲ್ಲೇ? మా లెక్కలో రేట్లు జాస్తి. యాతవనికి వచ్చింది మీరు? మరి కర్నూలు జిల్లా కర్నూలు జిల్లా పెద్దకొండ అంట. పత్తికొండ. పెద్దకొండ. ಓ, ಕರ್ನೂಲ್ ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ ಆಂಧ್ರದಲ್ಲೇ. ನೋಡಿ, ಅವರಿಗೆ ತೆಲುಗು ಬರಲ್ಲ. ಪಕ್ಕದಲ್ಲಿ ನಮ್ಮ ಹೊಸಕೋಟೆ ತಾಲೂಕವರು ಭಾಷಾಂತರ ಮಾಡಿ ಹೇಳಿದ್ದಾರೆ ನನಗೆ. ಒಟ್ಟಾರೆಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಭಿನ್ನವಾಗಿದೆ. ನೋಡಿ, ಇಲ್ಲೊಂದಷ್ಟು ನಮ್ಮ ಯುವಕ ಮಿತ್ರ ರೈತರು ಕೂತಿದ್ದಾರೆ. ಇವರು ಕೃಷ್ಣರಾಜಪುರದಿಂದ ಬಂದಿದ್ದಾರಂತೆ. ಕೃಷ್ಣರಾಜಪುರ, ದೇವಸಂದ್ರ, ಆಮೇಲೆ ಗುಂಡೂರು. ಕೃಷ್ಣರಾಜಪುರ, ದೇವಸಂದ್ರ, ಗುಂಡೂರು ಇವರೆಲ್ಲ ನಮ್ಮ ಯುವ ಮಿತ್ರ ರೈತರು. ಇವ್ರನ್ನೇ ಒಂದು ಅನುಭವ ಕೇಳೋಣ. ಅಣ್ಣ, ಹೆಂಗ ಅನಿಸ್ತಾ ಇದೆ ಸಪ್ಲಮ್ಮ ಜಾತ್ರೆ? ಸಪ್ಲಮ್ಮ ಜಾತ್ರೆ ಜನ ಇರೋ ಜಾಗದಲ್ಲಿ ಜನ ಸೇರ್ತಾರೆ. ಹಾಂ. ಇವತ್ತು ಈ ಸಲ ಮಾತ್ರ ಜಾಸ್ತಿ ಹೋಗ್ಬೋದು. ಅಣ್ಣ, ನೀವು ಪ್ರತಿ ವರ್ಷನೇ ಬರ್ತೀರಾ? ಅಣ್ಣ, ವರ್ಷ ಬರ್ತಾ ಇದ್ರಿ. ಆದರೆ ಈ ಫಸ್ಟ್ ವರ್ಷ ದಾವಣಿಗೆ ಹೊಸ ದಾವಣಿ ಮಾಡಿ. ಅಂದರೆ ನೀವು ಎತ್ತಿಗೆ ಖರೀದಿ ಮಾಡಿದ್ರ? ಹೌದಣ್ಣ. ಏನು ರೇಟ್ಗೆ ಹೋಯ್ತಣ್ಣ? ಅಣ್ಣ, ಇದು ಬಂದು 12 ಲಕ್ಷ. ಇದು 12 ಲಕ್ಷದ ಎತ್ತುಗಳು. ಅಂದರೆ ಚೌಕಾಸಿ ಏನಿಲ್ಲ? ಅಣ್ಣ, ಚೌಕಾಸಿ ಬಂದರೆ ರೈತರಿಗೆ ಅಣ್ಣ ಕೊಡೋದಕ್ಕೆ. ಅಲ್ಲ, ನಿಗದಿತ ಬೆಲೆ 12 ಲಕ್ಷ. 12 ಲಕ್ಷ. ಯಾವುದೇ ರೀತಿ ಚೌಕಾಸಿ ಇಲ್ಲ. ಇದೆ 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 ನೋಡೋಣ ಬಂದರೆ. ಅಂದರೆ ನೀವು ಹೇಳ್ತಾರ ಬೆಲೆ 12 ಲಕ್ಷ. ಹೌದು. ಒಟ್ಟಾರೆ ಜಾತ್ರೆ ಹೆಂಗೆ ಅನಿಸ್ತಾ ಇದೆ ಅಣ್ಣ? ಇವತ್ತು ಕೊನೆ ಅಲ್ಲ? ಇವತ್ತು ಕೊನೆ ಅಲ್ವಾ? ಕೊನೆ ಯಾರಣ್ಣ ಹೇಳಿದ್ದು? ಅಲ್ಲ, ಇವತ್ತು ಜಾತ್ರೆ ಕೊನೆ ಅಲ್ಲ? ಇಲ್ಲ, ಇನ್ನ ಕಮಿಟಿ ಗಂಟ ಇದೆ. ಕಮಿಟಿ ಇದೆ. ಕಮಿಟಿ ಗಂಟ ಜಾತ್ರೆ ನಡೀತದೆ. ಕಮಿಟಿ ಇದೆ, ಜಾತ್ರೆ ಇದೆ, ಕಮಿಟಿ ಮಾಡಿದ್ದಾರೆ. ಮೊದಲ ಚಾಂಪಿಯನ್ಗೆ 5 ಗ್ರಾಮ್. ನೋಡಿ, ಹಾವೇರಿ ಜಿಲ್ಲೆಯಿಂದನೂ ಕೂಡ ರೈತರು ಬಂದಿದ್ದಾರೆ. ಅಣ್ಣ, ನೀವು ಎತ್ತು ಖರೀದಿ ಮಾಡಕ್ಕೆ ಬಂದಿರೋದಾ ಕೊಳ್ಳೋದಕ್ಕೆ ಬಂದಿರೋದಾ? ಖರೀದಿ ಮಾಡಕ್ಕೆ ಬಂದಿದ್ದೀವಿ. ಏನು ರೇಟ್ ಹೋಯ್ತಣ್ಣ? ಅಣ್ಣ, ಇದೆಲ್ಲ ಲಕ್ಷದ ಮೇಲೆ, ಲಕ್ಷದೊಳಗಂತೂ ಇಲ್ಲ ದನ. ಅಲ್ಲ, ನೀವು ಖರೀದಿ ಮಾಡಿದ್ದು ಬೆಲೆ ಎಷ್ಟು? 1,80,000 ಒಂದು ಜೊತೆ ಮಾಡಿದ್ವಿ. 1,70,000. ಸಸ್ತಾ ಅನಿಸ್ತಾ ಇದೆಯಾ? ದುಬಾರಿ ಅನಿಸ್ತಾ ಇದೆಯಾ? ಭಾರಿ ದುಬಾರಿ ಅನಿಸ್ತಲ್ಲ? ಅಂದರೆ ನೀವು ಅಲ್ಲಿಂದ ಬಂದು ಇದನ್ನ ಸಾಗಾಣಿಕೆ ಮಾಡೋದಕ್ಕೆಲ್ಲ ದುಬಾರಿ ಆಯಿತು ಅಂತಾರದು. ಪ್ರತಿ ವರ್ಷನೇ ಬರ್ತೀರಾ? ಅಣ್ಣ, ನೀವು ಯಾವ ಕಡೆಯವರ? ಬೆಳ್ಳಂಡು. ಎಲ್ಲೇ? ಇಲ್ಲ, ಬೆಂಗಳೂರು. ಬೆಂಗಳೂರು ಬೆಳೆ. ಏನು ಹೇಳ್ತಾ ಇದ್ರ ಬೆಲೆ? 5 ಲಕ್ಷ. ಚೌಕಾಸಿ ಏನಿಲ್ಲ, ಒಂದೇ ಬೆಲೆ, ನಿಗದಿತ ಬೆಲೆ. ಏನೇ ಹೆಚ್ಚು ಕಮ್ಮಿ ಕೊಡ್ತೀವಿ. ಅಣ್ಣ, ಏನು ಬೆಲೆ ಹೇಳ್ತಾ ಇದ್ರಣ್ಣ? ಅಣ್ಣ, 6 ಲಕ್ಷ ಅದು. ಇದು 5,80,000. ಒಂದು ಎತ್ತು ಜೋಡಿ. ಅಲ್ಲ, ಈಗ ಇದು ಒಂದೇ ತಾನೇ ಇರೋದು? ಇದು 4 ಇದು 2 ಸೇರಿ ಅಂದರೆ 6 ಲಕ್ಷ. ಇದು 6 ಲಕ್ಷ, ಅದು 6 ಲಕ್ಷ. ಹೆಂಗ ಅನಿಸ್ತದೆ ಅಣ್ಣ ಜಾತ್ರೆ ಈ ಸರಿ? ಚೆನ್ನಾಗಿ ನಡ್ಸೋಣ. ಲಾಭ ನಷ್ಟ? ಲಾಭ ನಷ್ಟ ಅದು ಮಾಮೂಲಿ. ಅಲ್ಲ, ಈಗ ಹೇಳ್ತಾ ಇರೋದು 20 ಲಕ್ಷವರೆಗೂ ಬಿಕ್ರಿ ಆಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ? 20 ಲಕ್ಷವರೆಗೂ ಬಿಕ್ರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗ್ತಾ ಇರೋದು ನಿಜಾನಾ? ನಿಜ.